ಕಟಕ ರಾಶಿ ಮಾಸಿಕ ಭವಿಷ್ಯ ಮೇ 2026 ಕಟಕ ರಾಶಿಯವರಿಗೆ ಈ ತಿಂಗಳು ಗ್ರಹಗತಿಗಳು ಮಿಶ್ರ ಫಲವನ್ನು ನೀಡಲಿವೆ. ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸು ಚಂಚಲವಾಗಿದ್ದರೂ ಧೈರ್ಯದಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತ. 1. ವೃತ್ತಿಜೀವನ ಮತ್ತು ಉದ್ಯೋಗದ ಆಳವಾದ ವಿಶ್ಲೇಷಣೆ. ಸ್ಥಾನಮಾನ. ಈ ತಿಂಗಳು ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಕಚೇರಿಯಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ನೀಡುವ ಸಲಹೆಗಳಿಗೆ ಮನ್ನಣೆ ಸಿಗುತ್ತದೆ. ನಿಮ್ಮ ಆಡಳಿತಾತ್ಮಕ ಕೌಶಲ್ಯಗಳು ಮೇಲಧಿಕಾರಿಗಳ ಗಮನ ಸೆಳೆಯುತ್ತವೆ. ಹೊಸ ಯೋಜನೆ, ಹೊಸ ಉದ್ಯಮ ಅಥವಾ ಪ್ರಾಜೆಕ್ಟ್ ಆರಂಭಿಸಲು ಇದು ಸಕಾಲ. ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ ಅಥವಾ ಸೃಜನಾತ್ಮಕ ಕ್ರಿಯೇಟಿವ್ ಕೆಲಸಗಳಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಯೋಜನೆಯ ಆರಂಭದಲ್ಲಿ ಸ್ವಲ್ಪ ಅಡೆತಡೆ ಎದುರಾದರೂ ಧೃತಿಗೆಡದೆ ಮುಂದುವರಿಯಿರಿ. ಎಚ್ಚರಿಕೆ: ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸದಲ್ಲಿ ನಿರ್ಲಕ್ಷ್ಯ ಬೇಡ. ಸಹೋದ್ಯೋಗಿಗಳ ನಡುವೆ ನಿಮ್ಮ ಬಗ್ಗೆ ಅಸೂಯೆ ಉಂಟಾಗಬಹುದು, ಆದ್ದರಿಂದ ನಿಮ್ಮ ಗುರಿ ಮತ್ತು ಮುಂದಿನ ಪ್ಲಾನ್ಗಳನ್ನು ಗುಪ್ತವಾಗಿಡುವುದು ಒಳಿತು. 2. ಆರ್ಥಿಕ ಮತ್ತು ಹಣಕಾಸು ವ್ಯವಹಾರ. ಆದಾಯದ ಮೂಲಗಳು. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಹರಿದುಬರುವ ಸಾಧ್ಯತೆಯಿದೆ. ಸೈಡ್ ಬಿಸಿನೆಸ್ ಅಥವಾ ಕಮಿಷನ್ ಆಧಾರಿತ ಕೆಲಸಗಳಲ್ಲಿ ಲಾಭ ಹೆಚ್ಚಲಿದೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಹಣಗಳಿಸುವವರಿಗೆ ಈ ತಿಂಗಳು ಆಶಾದಾಯಕವಾಗಿದೆ. ಹೂಡಿಕೆ. ದೀರ್ಘಾವಧಿಯ ಹೂಡಿಕೆಗಳು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಲಾಭದಾಯಕವಾಗಿವೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಏರಿಳಿತಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ಸಾಲ. ಹಳೆಯ ಬಾಕಿ ಸಾಲಗಳನ್ನು ಮರುಪಾವತಿಸಲು ನಿಮಗೆ ಅವಕಾಶ ಸಿಗಲಿದೆ. ಹೊಸದಾಗಿ ಸಾಲ ನೀಡುವಾಗ ಅಥವಾ ತೆಗೆದುಕೊಳ್ಳುವಾಗ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಪರಿಚಿತರಿಗೂ ದೊಡ್ಡ ಮೊತ್ತದ ಹಣವನ್ನು ಕೈಗಡವಾಗಿ ನೀಡುವಾಗ ಎಚ್ಚರಿಕೆ ಇರಲಿ. 3. ಪ್ರೀತಿ, ಮದುವೆ ಮತ್ತು ಕೌಟುಂಬಿಕ ಸಂಬಂಧ. ಮದುವೆ ಮಾತುಕತೆ. ದೀರ್ಘಕಾಲದ ಪ್ರೇಮ ಸಂಬಂಧ ಹೊಂದಿರುವವರಿಗೆ ಮದುವೆ ನಿಶ್ಚಯವಾಗಲು ಕೆಲವು ಅಡೆತಡೆಗಳು ಎದುರಾಗಬಹುದು. ಮಾತುಕತೆಯಲ್ಲಿ ಸ್ಪಷ್ಟತೆ ಇರಲಿ. ಹಿರಿಯರ ಸಮ್ಮತಿ ಪಡೆಯಲು ಇದು ಸರಿಯಾದ ಸಮಯವಲ್ಲದಿದ್ದರೂ ನಿಮ್ಮ ತಾಳ್ಮೆ ಫಲ ನೀಡುತ್ತದೆ. ಸಹೋದರನ ಬೆಂಬಲ. ನಿಮ್ಮ ಕಷ್ಟದ ಸಮಯದಲ್ಲಿ ಸಹೋದರ ಅಥವಾ ಸಹೋದರ ಸಮಾನ ವ್ಯಕ್ತಿಗಳಿಂದ ಆರ್ಥಿಕ ಮತ್ತು ನೈತಿಕ ಬೆಂಬಲ ದೊರೆಯಲಿದೆ. ಅವರಿಂದ ಸಿಗುವ ಸಲಹೆಗಳು ನಿಮ್ಮ ವೃತ್ತಿಜೀವನಕ್ಕೆ ಹೊಸ ತಿರುವು ನೀಡಬಹುದು. ಸಾಮಾಜಿಕ ಜೀವನ. ಸಾಮಾಜಿಕವಾಗಿ ನಿಮ್ಮ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ಹೊಸ ಸ್ನೇಹ ಸಂಬಂಧಗಳು ವೃದ್ಧಿಯಾಗಲಿವೆ. 4. ಆರೋಗ್ಯ ಮತ್ತು ಜೀವನ ಶೈಲಿ. ಮಾನಸಿಕ ನೆಮ್ಮದಿ. ಕೆಲಸದ ಒತ್ತಡದಿಂದಾಗಿ ಮನಸ್ಸು ಸ್ವಲ್ಪ ಚಂಚಲವಾಗಬಹುದು. ಧ್ಯಾನ, ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ರಾತ್ರಿ ವೇಳೆ ಸರಿಯಾದ ನಿದ್ದೆ ಮಾಡುವುದು ಅತ್ಯಗತ್ಯ. ದೈಹಿಕ ಆರೋಗ್ಯ. ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಡಬಹುದು. ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಿ. ಮನೆಮದ್ದಿನ ಕಡೆಗೆ ಗಮನ ಕೊಡಿ. ಉಷ್ಣದ ಅತಿಯಾದ ಪರಿಣಾಮದಿಂದ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ತಂಪಾದ ಪಾನೀಯಗಳನ್ನು ಸೇವಿಸಿ. ವಿಶೇಷ ಪರಿಹಾರಗಳು ರೆಮಿಡೀಸ್. 1. ಶಿವಾರಾಧನೆ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಲ್ವಪತ್ರೆಯನ್ನು ಅರ್ಪಿಸಿ. 2. ದಾನ. ಬಡವರಿಗೆ ಅಥವಾ ಅರ್ಹರಿಗೆ ಬಿಳಿ ಬಣ್ಣದ ಸಿಹಿತಿಂಡಿ ಅಥವಾ ಹಾಲನ್ನು ದಾನ ಮಾಡಿ. 3. ಮಂತ್ರ ಜಪ. ಪ್ರತಿದಿನ ಬೆಳಗ್ಗೆ ಓಂ ಚಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ನಿಮ್ಮ ರಾಶ್ಯಾಧಿಪತಿಯಾದ ಚಂದ್ರನ ಅನುಗ್ರಹ ಸಿಗಲಿದೆ. ಈ ತಿಂಗಳು ತಾಳ್ಮೆ ಮತ್ತು ಶ್ರಮದಿಂದ ಕೆಲಸ ಮಾಡಿದರೆ ಜಯ ನಿಮ್ಮದಾಗಲಿದೆ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.